ಅಂದ್ರೆ ನಿಮ್ ನೋಡಿದ್ರೆ ಹ್ಮ್ 100% ಎಲ್ಲರಿಗೂ ಅನ್ಸುತ್ತೆ ಹ್ಮ್ ನೀವು ಪಕ್ಕ ಕನ್ನಡದವ್ರು ಅಂತ ಅನ್ಸಲ್ಲ. ಕನ್ನಡದವ್ರು ಇಲ್ಲ ಒಂದ್ ಕಡೆ ಈ ಕಡೆ ನಾರ್ತ್ ಹೌದು ಆ ಸೈಡ್ ಹೌದು ಅಂತ ಹೌದು ಹೌದು ಇಲ್ಲ ಈ ಕಡೆ ಕೇರಳದವರು ಅಂತ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನ ಅನ್ಸಿರುತ್ತೆ. ಹೌದು ಸೊ ಯಾವ್ದಾದ್ರು ಆತರ ಇನ್ಸಿಡೆಂಟ್ ಆಗಿದ್ಯಾ? ಆಗಿದೆ ಹ್ಮ್ ಆಗಿದೆ ತುಂಬಾ ಆಗಿದೆ ಬಿಕಾಸ್ ಹ್ಮ್ ನನ್ನ ನೋಡಿದ ತಕ್ಷಣ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಕನ್ನಡದಲ್ಲಿ. ಹ್ಮ್ 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 ಓ ಏನ್ ಗುರು ಇವಳು ಕಲರ್ ಎಲ್ಲ ಹಾಕೊಂಡಿದ್ದಾಳೆ ಅಂತ ಹ್ಮ್ ಹೇಳುವ ಇಲ್ಲ ಹ್ಮ್ ಅಣ್ಣ ಸುಮ್ನೆ ಹಂಗೆ ಕಲರ್ ಹಾಕೊಂಡು ಓ ಮೇಡಮ್ ನಮ್ ಕನ್ನಡ ಎಲ್ಲ ಬರುತ್ತಾ ಹಾ ಸೊ ಅವರು ಕನ್ನಡದಲ್ಲಿ ಏನಾದ್ರು ಪಟ್ ಅಂತ ಹೇಳಿದ್ರೆ ರಿಪ್ಲೈ ಅಂತೂ ಕೊಟ್ಟೆ ಕೊಡ್ತೀನಿ ಓಕೆ ಇನ್ಸ್ಟೆಂಟ್ ಆಗಿ ರಿಪ್ಲೈ ಕೊಡ್ತೀನಿ ಹ್ಮ್ ನಾನು ಹಿಂದೆ ಮುಂದೆ ಎಲ್ಲ ನೋಡಲ್ಲ. ಹ್ಮ್ ಸೊ ಕೆಲವೊಬ್ರು ಅನ್ಕೊಂಡಿರ್ತಾರೆ ಇಲ್ಲ ನೀವು ನಾರ್ತ್ ಈಸ್ಟ್ ಅವರು ಹ್ಮ್ 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 ಸ್ವಲ್ಪ ಚೈನೀಸ್ ತರ ಇದ್ದೀರಾ ಇದೀರಾ ಕಣ್ಣೆಲ್ಲ ಇಷ್ಟಿಷ್ಟೇ ಇದೆ ಹ್ಮ್ ನಿಮ್ದು ಅದಕ್ಕೆ ನೀವು ನಾರ್ತ್ ಈಸ್ಟ್ ಅವರು ಅನ್ಕೊಂಡೆ. ಹ್ಮ್ ಅಂಡ್ ಕೆಲವೊಬ್ರು ನಾನು ಜಾಸ್ತಿ ತಮಿಳ್ ಮಾತಾಡ್ತೀನಲ್ಲ ಹ್ಮ್ ಅದಕ್ಕೆ ಎಲ್ಲರೂ ಇನ್ನೂ ನಾನು ತಮಿಳನ್ಸ್ ತಮಿಳನ್ಸ್ ಅನ್ಕೊಂಡಿದ್ದಾರೆ ಬಟ್ ನೋ ಐ ಆಮ್ ಮಲಯಾಳಿ ಹ್ಮ್ ಅಂಡ್ ಮೈ ಸೆಕೆಂಡ್ ಲ್ಯಾಂಗ್ವೇಜ್ ಇಸ್ ಕನ್ನಡ. ಕನ್ನಡ. ಹೌದು ಓಕೆ. ಒಂದು ಪ್ರಶ್ನೆ ಹ್ಮ್ ಸ್ಟಾರ್ಟಿಂಗೇ ಕೇಳ್ಬೇಕಿತ್ತು ಹ್ಮ್ ನಾನು. ಹ್ಮ್ ಅಂದ್ರೆ ನಿಮ್ದು ಔಟ್‌ಫಿಟ್ ಅಂದ್ರೆ ಈ ತರ ಒಂದು ಗೆಟಪ್ ಏನದ ನಿಮ್ಗೆ ಲೈಕ್ ಅಂತನಾ ಅಥವಾ ಏನ್ ಅದ್ರದ್ದು ಬಗ್ಗೆ? ಇಲ್ಲ ಅಂದ್ರೆ ಕಲರಿಂಗ್ ಲೈಕ್ ಆಗಿರ್ಬೋದು. ಅಂತ ಹ್ಮ್ ಐ ಥಿಂಕ್ ಮೋರ್ ದನ್ ಲೈಕ್ ಅಂತ ಹೇಳೋಕ್ಕಿಂತ ಐ ಹ್ಮ್ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟ್ರಾನ್ಸ್ಫಾರ್ಮೇಶನ್ ಟು ಬಿ ವೆರಿ ಬೋಲ್ಡ್ ಅಂತ ಹ್ಮ್ ಹೇಳ್ಬೋದು. ಹ್ಮ್ ಹ್ಮ್ ನನ್ನ ಜೀವನದಲ್ಲಿ ಏನೇನ್ ಆಗಿದ್ಯೋ ಅದಕ್ಕೆಲ್ಲ ಒಂದು ಸಹಿಯಾದ ಉತ್ತರ ಅಂದ್ರೆ ಮೈ ಔಟ್ಫಿಟ್ ಮೈ ನಾನ್ ಮಾತಾಡೋ ಮಾತುಗಳು ಹ್ಮ್ ಇಲ್ಲಾಂದ್ರೆ ದ ವೇ ಐ ಆಮ್ ಅಂತ ಹೇಳ್ಬೋದು.